ನನ್ನ ಹೆಸರು ಸುಮಿತ್ರಾ ಅಂತ, ಗೌರಿಬಿದನೂರಿಂದ ಬಂದಿದ್ದೀನಿ. ನನಗೆ ಧ್ಯಾನ ಹೇಳ್ಕೊಟ್ಟವರು ಅರವಿಂದ ಸ್ಕೂಲಲ್ಲಿ ಧ್ಯಾನ ಮಾಡ್ತಾರೆ ಅಂತ ವರಾಹಮೂರ್ತಿ ಸರ್ ಅವರು ಪಾಂಪ್ಲೆಟ್ ಹಂಚಿದ್ರು. ಅದ್ರ ಮುಖಾಂತರ ನನಗೆ ಧ್ಯಾನದ ಪರಿಚಯ ಆಯಿತು. ನಾನು ಸ್ವಲ್ಪ ದಿವಸ ಧ್ಯಾನ ಮಾಡ್ತಾಯಿದ್ದೆ. ನನಗೆ ಯಾವುದೇ ರೀತಿ ಅನುಭವ ಆಗಲಿಲ್ಲ. ಎಲ್ಲರೂ ಅನುಭವ ಹೇಳ್ರಿ ಅಂತ ಇದ್ದರು, ಅನುಭವ ಆಗ್ತಾ ಇರಲಿಲ್ಲ. ಒಂದು ಸಾರಿ ಅನುಭವ ವರಾಹಮೂರ್ತಿ ಅವ್ರ ಹತ್ರ ಹಂಚ್ಕೊಂಡೆ, ಯಾವ ರೀತಿಯೂ ಅನುಭವ ಆಗ್ತಿಲ್ಲ ಅಂತ. ಸರಿ ಮಾಡ್ತಾ ಇರಮ್ಮ ಅಂತ ಅಂದರು. ತಿರುಗಿ ಆಮೇಲೆ ಪ್ರೇಮ್ನಾಥ್ ಸರ್ ಒಂದು ಸರಿ ಪಿರಮಿಡ್ಗೆ ಹೋಗಿದ್ದಾಗ, ಬೆಂಗಳೂರು ವ್ಯಾಲಿಗೆ ಹೋಗಿದ್ದಾಗ ಅವರು ನಮ್ಮ ಹಿಂದೆ ಮಾತಾಡ್ತಾಯಿದ್ರು. ನಮಗೆ ಯಾವುದೇ ರೀತಿ ಅನುಭವ ಬರದೇ ಇರಬಹುದು, ಆದರೆ ನಾವು ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ರೆ ಏನಾಗ್ತಾ ಇದೆ ಧ್ಯಾನದಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಪ್ರೇಮ್ನಾಥ್ ಸರ್ ಹೇಳ್ತಾಯಿದ್ರು. ಆವಾಗ ನಾನು ಏನು ಮಾಡಿದೆ ಅಂದರೆ ಅಬ್ಸರ್ವ್ ಮಾಡ್ತಾ ಬಂದಾಗ ಒಂದೇನಾದರೂ ಪ್ರಾಬ್ಲಮ್ಸ್ ನನಗೆ ಗೊತ್ತಾಗ್ತಾ ಇದ್ದಾಗ ಪ್ರಾಬ್ಲಮ್ಸು, ಅದಕ್ಕೆ ನನಗೆ ಉತ್ತರ ಸಿಗ್ತಾಯಿತ್ತು. ಹೇಗೆ ಅಂತ ಅಂದರೆ, ಇವಾಗ ಯಾವುದೇ ಒಂದು ಕಾರಣಕ್ಕೆ ಆಗ್ಬೋದು. ಒಂದೇ ಒಂದು ಸಣ್ಣ ಉದಾಹರಣೆ ತೊಗೊಳ್ತೀನಿ. ಈಗ ನನ್ನ ಮಗ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿದೆ, ಕೈ ಮುರ್ಕೊಂಡು ಬಂದಿದ್ದಾನೆ ಅಂದರೆ ಆಚೆ ಮೂಳೆ ಎಲ್ಲ ಕಾಣಿಸ್ತಾ ಇತ್ತು. ಆ ರೀತಿ ನನಗೆ ಗೊತ್ತಾಗಿತ್ತು ಫಸ್ಟು, ಮುಂಚೆನೇ. ಅದಕ್ಕೆ ನಾನು ಭಯ ಬಿದ್ದಿದ್ದೆ, ಯಾಕಪ್ಪ ಈ ರೀತಿ ಆಗ್ತಾ ಇದೆ ಅಂತ ಅಂದ್ಕೊಂಡೆ. ತಿರ್ಗಿ ಆಮೇಲೆ ಅದಕ್ಕೆ ಸೂಚನೆ ಬೆಳಗ್ಗೆ ನನಗೆ ಸಿಕ್ತು. ಯಾವ ರೀತಿಯಿಂದ ಅಂತಂದರೆ, 9 ಗಂಟೆಗೆ ಯಾವುದೇ ಕಾರಣಕ್ಕೂ ನಾನು ಟಿ ವಿ ಆಗ್ತಾ ಇರಲಿಲ್ಲ. ಟಿ ವಿ ಆನ್ ಮಾಡಿದ ತಕ್ಷಣ ನನಗೆ ಈ ರಾಶಿಯವ್ರಿಗೆ ಈ ರೀತಿ ಹೋಗಿಲ್ಲಿ ಪೂಜೆ ಮಾಡಿಸ್ಬಂದರೆ ಸರಿ ಹೋಗುತ್ತೆ ಅನ್ನೋದು, ಇಲ್ಲಾಂದರೆ ಏನೋ ಬೇರೆ ರೀತಿ ಗೊತ್ತಾಗ್ತಾಯಿತ್ತು. ಅದನ್ನು ನಾನು ತಪ್ಪದೆ, ಅಂದರೆ ಸೂಕ್ಷ್ಮ ರೀತಿಯಲ್ಲೇ ಗೊತ್ತಾಗೋದು, ಅದನ್ನು ನಾನು ತಪ್ಪದೆ ಪಾಲಿಸ್ತಾ ಇದ್ದೆ. ಆವಾಗ ಅದು ಅಷ್ಟೇ ಸಮಯಕ್ಕೆ, ಒಂದು ವಾರ ಸಮಯಕ್ಕೆ ಅವನು ತಿರ್ಗ ಒಂಥರ ಕಾಲು ಉಳುಕಿಸ್ಕೊಂಡ ರೀತಿ ಬಂದ. ಆವಾಗ ಬೋನ್ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದ್ದನ್ನು ನಾವು ಸಿಮೆಂಟ್ ಮಾಡಿಸಿದ್ವಿ. ಈ ರೀತಿ ಒಂದೇ ಅಂತಲ್ಲ, ಇದು ಸಣ್ಣ ಉದಾಹರಣೆ ತೊಗೊಂಡಿದ್ದು, ಎಷ್ಟೋ ಇದೇ ರೀತಿ ಬರ್ತಾಯಿತ್ತು. ಈಗ ಮುಂದೆ ಯಾವುದೋ ಒಂದು ನಾವೊಂದು ಎಲ್ಲ ಹೋಗೋದಾಗ್ಬೋದು, ಒಂದು ಊರಿಗೆ ಹೋಗ್ಬೋದಾಗ್ಬೋದು, ಯಾರನ್ನ ಸಾವು ಬರೋದಾಗ್ಬೋದು, ಯಾವುದೋ ಒಂದು ದೇವಸ್ಥಾನಕ್ಕೆ ನಾನು ನೋಡೋ ಅಂಥದ್ದು ಮುಂಚೆ ಗೊತ್ತಾಗ್ತಾಯಿತ್ತು ನನಗೆ, ಒಂದು ವಾರಕ್ಕೆ ಮುಂಚೆ. ನಾನೇನು ಮಾಡಿದೆ, ಈ ವಾರಕ್ಕೆ ಮುಂಚೆ ಗೊತ್ತಾಗ್ತಾ ಇದೆಯಲ್ವಾ, ಏನೋ ಇದೆ ಇದರಲ್ಲಿ ಅಂತ ಅನ್ಕೋತಾ ಇದ್ದೆ. ಅಂದ್ಕೊಂಡಾಗ ನಾನು ಅನ್ಕೊತಾ ಇರಬೇಕಾದ್ರೇ ಮುಂಚೆ ವಿಷಯ ಗೊತ್ತಾಗ್ತಾಯಿತ್ತು. ಆಮೇಲೆ ನಾನು ಅದಕ್ಕೆ ಪ್ರಾಬ್ಲಮ್ಸು ನನಗೆ ಅದೇ ಸಿಗ್ತಾಯಿತ್ತು. ನಾನು ಅಂದ್ಕೊಂಡು ಧ್ಯಾನಕ್ಕೆ ಕೂತ್ಕೋತಾ ಇದ್ದೆ, ಇದೇನು ಈ ರೀತಿ ಬಂದಿದೆಯಲ್ಲ, ಏನು ಮಾಡಬೇಕದು ಏನು ಅಂತ. ಅದೇ ರೀತಿ ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬಂತು. ನನಗೆ ಇದರಲ್ಲೇ ಅನುಭವಗಳು ಇದೇ ರೀತಿ ಅನುಭವ ಆಗಿದ್ದು, ಬೇರೆ ರೀತಿ ಅನುಭವ ನನಗಾಗಲಿಲ್ಲ. ಮೊನ್ನೆ ಒಂದು ಸಾರಿ ಏನಾಯಿತು ಅಂತಂದರೆ, ನನ್ನ ಮಗಳೇ ಎಲ್ಲೋ ಬೆಡ್ ಮೇಲೆ ಮಲಗಿರೋ ರೀತಿ ಆಗಿದೆ. ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಅವಳು ಬರ್ತಾ ಇಲ್ಲ. ಅಂದರೆ ಇದೆಲ್ಲ ಕನಸಲ್ಲಿ ನಡೀತಾ ಇತ್ತು ನನಗೆ. ನಾವು ರಾತ್ರಿ ಮಲಗೋಗಿ ಸ್ವಲ್ಪ ಧ್ಯಾನ ಮಾಡಿ ಮಲಗಿದಾಗ ಕನಸಲ್ಲಿ ಬರ್ತಾಯಿತ್ತು ಈ ರೀತಿ ಆಗ್ತಾಯಿದೆ ಅಂತ. ನಾನು ಅದನ್ನೇನು ಮಾಡ್ತಾಯಿದ್ದೆ, ಭಯ ಬಿದ್ದೆ ನಾನು. ಈಗ ನನ್ನ ಮಗಳಿಗೆ ಬೆಡ್ ಮೇಲೆ ಮಲಗಿದ್ದಾಳೆ, ಪಿಂಕ್ ಕಲರ್ ಡ್ರೆಸ್ಸಲ್ಲಿ ಮಲಗಿರೋ ರೀತಿ, ನಮ್ಮ ತಾಯಿ ಮಲಗಿರೋ ರೀತಿ ಬರೋದು. ಅದನ್ನೇನಾಯಿತು, ನಾನು ಅವಳನ್ನ ಹಾಸ್ಪಿಟ್ಲಲ್ಲಿ ಫುಡ್ ಪಾಯ್ಸನ್ ಆಗಿ ನೋಡಿದಾಗ ಪಿಂಕ್ ಕಲರ್ ಡ್ರೆಸ್ಸಲ್ಲಿ ಅವಳಿದ್ಲು. ನನಗೆ ತುಂಬ ಬೇಜಾರಾಯಿತು. ಈ ರೀತಿ ಆಗೋದ್ರಿಂದ ನನಗೇನು ಲಾಭ ಸಿಗ್ತಾಯಿದೆ, ನಾನೇನು ಮಾಡಬೇಕಿದ್ರಿಂದ, ಮೊದಲೇ ಗೊತ್ತಾಗಿದ್ರೆ ನಾನು ಅದು ತಡಿಬೋದಾಗಿತ್ತಲ್ಲ ಅಂತಂದ್ಬಿಟ್ಟು ನಾನು ಕೇಳಿದೆ. ಆವಾಗ ಧ್ಯಾನದಲ್ಲಿ ಕೂತ್ಕೊಂಡು ನಾನು ಅದೇ ರೀತಿ ತಾಟ್ ಹಾಕಿ ಕೂತ್ಕೊಂಡೆ. ನನಗೆ ಈ ರೀತಿ ಆಗ್ತಿದೆಯಲ್ಲ, ಫಸ್ಟೇ ಗೊತ್ತಾಗಿದ್ದರೆ ನಾನು ಅದನ್ನು ತಡಿಬೋದಾಗಿತ್ತು ಅಂತ ಅಂದ್ಕೊಂಡು ಕೂತ್ಕೊಂಡೆ. ಆಗ ಏನು ಬಂತು, ತಾಟಲ್ಲಿ ನನಗೆ 21 ದಿವಸ ಮೌನ ಮಾಡಿ ಅಂತ ಮೆಸೇಜ್ ಬಂತು. ನಾನು ಸರ್ ಹತ್ರ ಹೋಗಿ, ವೆಂಕಟರಮಣಪ್ಪ ಸರ್ ಹತ್ರ ಈ ರೀತಿ ನನಗೆ ಬಂದಿದೆ ಮೆಸೇಜು, 21 ದಿವಸ ಮೌನ ಮಾಡಬೇಕು ಅಂತ ಬಂದಿದೆ, ಏನು ಮಾಡಬೇಕು ಅಂದೆ. ಇಲ್ಲ ಬಂದಿದೆ ಅಂದರೆ ಮಾಡಿ ಅಂಥೇಳಿ ಅವ್ರು 21 ದಿನ ಮೌನ ಮಾಡಿಸಿದ್ರು. 21 ದಿನ ಮೌನ ಮಾಡಿಸಿದ್ಮೇಲೆ ಏನಾಯಿತು ಅಂತ ಕೇಳೋಕ್ಕೆ ಅವ್ರು ಸಿಗಲಿಲ್ಲ ನನಗೆ. ತಿರ್ಗಿ ಆಮೇಲೆ ಅದೇ ರೀತಿ ಸೂಚನೆ ಬಂತು, ಯಾರೋ ಇನ್ನು 3 ದಿವಸದೊಳಗಡೆ ನಿನಗೆ ಸಿಗ್ತಾರೆ ಮಾಸ್ಟರ್ಸು, ನಿನ್ನ ಪ್ರಾಬ್ಲಮ್ಸ್ಗೆ ಈ ರೀತಿ ಸಾಲ್ವ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂತು ಮೆಸೇಜು. ಸರಿ ಆಯಿತು ಅಂತ ಸುಮ್ಮನೆ ಇದೆ. ಅದೇ 3 ದಿವಸ ಅಥವಾ 4 ದಿವಸದಲ್ಲಿ ನಾನು ಯೂಟ್ಯೂಬಲ್ಲಿ ಓಪನ್ ಮಾಡಿದಾಗ ವಂಶಿ ಕೃಷ್ಣನ್ ಸಾರ್ದು
ವಂಶಿ ಸರ್ ಅವ್ರದ್ದು ಕ್ಲಾಸ್ ನಡೀತಾ ಇತ್ತು. ಅವರು ಸ್ವಪ್ನಗಳ ರಹಸ್ಯ ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ ಹೇಳ್ತಾಯಿದ್ರು. ನನಗೆ ಬರ್ತಾ ಇದ್ದಿದ್ದ ರೀತಿ ಅನುಭವಗಳಿಗೂ ಅವ್ರ ರೀತಿ ಹೇಳ್ತಾ ಇದ್ದಿದ್ದ ಅನುಭವಗಳಿಗೂ ತುಂಬ ಹೋಲಿಕೆ ಆಯಿತು. ಆವಾಗ ವಂಶಿ ಸರ್ ಏನು ಮಾಡಿದ್ರು, ಸುಮಾರು ವಂಶಿ ಸರ್ ನಾವು ಅಷ್ಟು ಬೇಗ ಅರ್ಥ ಆಗ್ತಾ ಇರಲಿಲ್ಲ ತೆಲುಗು ಆದ್ರಿಂದ ಒಂದು ಮ್ಯಾಟ್ರನ್ನ ಎರಡೆರಡು ಸರಿ ಕೇಳಿಕೊಂಡು ಅರ್ಥ ಮಾಡ್ಕೊಳ್ತಾ ಇದ್ದೆ. ಒಂದು ಸರಿ 3 ಸರಿ ಈ ಥರ 4 ಸರಿ ಕೇಳಿದಾಗ ಅರ್ಥ ಆಗ್ತಾಯಿತ್ತು. ತಿರ್ಗಿ ಆಮೇಲೆ ಅವ್ರಿಗೆ ಫೋನ್ ನಂಬರ್ ಕೊಟ್ಟರು ಒಂದು ಇದರಲ್ಲಿ. ಸುಮಾರು ಅವ್ರದ್ರಲ್ಲಿ 21 ದಿವಸ ಮೊನ್ನೆ 5 ಗಂಟೆಯಿಂದ 6 ಗಂಟೆವರೆಗೂ ಧ್ಯಾನ ಮಾಡಿಸಿದ್ರು. ಅದು ಒಂದು ಸರಿ ಸರಸ್ವತಿ ಮೇಲೆ, ಒಂದು ಸರಿ ಲಕ್ಷ್ಮಿ ಮೇಲೆ, ಒಂದು ಸರಿ ಶಿವನ ಮೇಲೆ, ದತ್ತಾತ್ರೇಯನ ಮೇಲೆ, ಗರುಡನ ಮೇಲೆ, ಗರುಡ ಪುರಾಣದ್ದು ಎಲ್ಲ ಇದನ್ನು ವಂಶಿ ಸರ್ದು ಕೇಳ್ಕೊಂಬಂದೆ. ಆಗ ವಂಶಿ ಸರ್ದು ಫೋನ್ ನಂಬರ್ ಕೊಟ್ಟಾಗ ಡೈರೆಕ್ಟ್ ವಂಶಿ ಸರ್ ಹತ್ರ ಮಾತಾಡಿದೆ ನಾನು. ಆವಾಗ ವಂಶಿ ಸರ್ ಹತ್ರ ಕೇಳಿದೆ, ಈ ರೀತಿ ಆಗ್ತಾ ಇದೆಯಲ್ಲ, ನಾನು ಇನ್ನು ಮುಂದೆ ಕರ್ಮಗಳನ್ನ ಕಳ್ಕೋಬೇಕಾದ್ರೆ ನಾನು ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ಅವರು ಕರ್ಮ ವಿಪಾಕಂ ಅನ್ನೋದನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಅದ್ರ ಸೂಚನೆ ಕೊಟ್ಟರು. ಅದು ಸೂಚನೆ ಕೊಟ್ಟಾಗ ಈ ರೀತಿ 36 ಉಸಿರು ತೊಗೋಬೇಕು, ಬಿಡೋದನ್ನು ಒಂದು ಉಸಿರು ತೊಗೊಂಡು ಬಿಡೋದನ್ನು 1 ಪಾಯಿಂಟ್ ಆಗಿ ಲೆಕ್ಕ ಹಾಕ್ಕೊಂಡು ಮಧ್ಯದ ಆ ರೀತಿ 36 ಮಾಡಿಸಿ ಆಮೇಲೆ ನಮ್ಮ ಥಾಟ್ ಏನಿದೆ ನಾವು ಅದನ್ನು ಹಾಕ್ಕೊಂಡು ಕೇಳಿಕೊಂಡು ಆಮೇಲೆ 36 ಉಸಿರನ್ನು ತೊಗೊಂಡು ಮಲಗಿದ್ರೆ ನಮ್ಗೆ ಅದೇ ರೀತಿ ಸ್ವಪ್ನಗಳು ಬರುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಬಂದರು. ಸೇವೆ ಮಾಡಿ ಅಂತ ಪತ್ರಿಜಿ ಸರ್ ಹೇಳ್ತಾ ಇದ್ದಾರೆ, ಅದನ್ನು ನೀವು ಸೇವೆ ಮಾಡಿ ಅಂತ ಬರ್ತಾ ಇದೆ ನೋಡಿ ಮೇಡಮ್ ಅಂತ ಹೇಳ್ತಾ ಬಂದರು. ಆ ರೀತಿ ಸೇವೆ ಮಾಡೋದಕ್ಕೆ ನಮಗೆ ದಾರಿ ತೋರಿಸಿ ಅಂತ ಅಂದ್ಕೊಂಡು ನಾವು ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ಮಲಗಿದಾಗ ನಮಗೆ ಅದೇ ರೀತಿ ಕನಸುಗಳಲ್ಲಿ ಬರ್ತಾಯಿತ್ತು. ಪ್ರೇಮ್ನಾಥ್ ಸರ್ ಹೇಳ್ತಾಯಿದ್ರು, ಅನುಭವ ಬರಲ್ಲ ಅಂತಿರಲ್ಲ, ಗಮನಿಸ್ಕೊಂಡು ನೋಡಿ ಬರುತ್ತೆ ಅಂತ. ಚೆನ್ನಾಗಿ ಧ್ಯಾನ ಆಗೋಂಥದ್ದು, ಎನರ್ಜಿ ಬರೋವಂಥದ್ದು ಎಲ್ಲ ನನಗೆ ಗೊತ್ತಾಗ್ತಾಯಿತ್ತು. ಆದರೆ ನನಗೆ ಬರ್ತಕ್ಕಂಥವು ಸ್ವಪ್ನಗಳ ರಹಸ್ಯ, ಅದರಲ್ಲಿ ಅದು ಬುಕ್ಕು ಕೊಟ್ಟರು ಅವರು. ಆ ಬುಕ್ ನೋಡ್ತಾ ಕರ್ಮ ವಿಪಾಕಂ ಅನ್ನೋ ಇದನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಈ ರೀತಿ ನನ್ನ ಕನಸಾಗಿದೆ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.